ಸಿದ್ದು ಸತೀಶ್ ನಡುವೆ ತಂದಿಟ್ಟವರು ಯಾರು? ಗೊಂದಲಕ್ಕೆ ಅವರೇ ಕಾರಣ ಎಂದ ಬೆಳಗಾವಿ ಸಾಹುಕಾರ್. ವೇಟ್ ಮಾಡೋಣ ಅಂತ ಸತೀಶ್ ಹೇಳಿದ್ದು ಯಾರಿಗೆ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸಿದ್ದರಾಮಯ್ಯವರ ಪರಮಾಪ್ತರಲ್ಲಿ ಯಾರಾದ್ರೂ ಒಬ್ರು ಇದ್ದಾರೆ ಅಂತಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು. ಬೆಳಗಾವಿ ಸಾಹುಕಾರ್ ಅಂತ ಕರೆಸಿಕೊಳ್ಳುವಂತಹ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯವರ ಆಪ್ತರಲ್ಲಿ ಪರಮಾಪ್ತರಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಸಿದ್ದರಾಮಯ್ಯ ಹೇಳಿದಂತಹ ಒಂದು ಮಾತನ್ನು ಕೂಡ ಚಾಚು ತಪ್ಪದೆ ಅವರ ಕೆಲಸವನ್ನ ಮಾಡುವಂತಹ ಅತಿ ಆಪ್ತರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಒಬ್ರು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರನ್ನ ಕಂಡ್ರೆ ಸಿದ್ದರಾಮಯ್ಯ ಅವರಿಗೆ ಎಲ್ಲಿಲ್ಲದ ಪ್ರೀತಿ, ಅವರ ಮೇಲೆ ಒಂದು ಗೌರವ, ಒಂದು ರೆಸ್ಪೆಕ್ಟ್ ಕೂಡ ಇರುವಂತಹದ್ದು. ಆದರೆ ಕಳೆದ ಸುಮಾರು 1.5-2 ತಿಂಗಳಿಂದ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ಅವರ ನಡುವೆ ಒಂದಷ್ಟು ಗೊಂದಲಗಳಿವೆ. ನಾನೊಂದು ತೀರಾ ನೀನೊಂದು ತೀರಾ ಅಂತ ಅವರಿಬ್ರು ಕೂಡ ದೂರವಾಗಿದ್ದಾರೆ ಅನ್ನೋ ಒಂದಷ್ಟು ಮಾತುಗಳು ರಾಜಕೀಯದಲ್ಲಿ ಈಗ ಚರ್ಚೆ ಆಗ್ತಿರುವಂತಹದ್ದು. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರುವಂತಹದ್ದು. ಅಂದ್ರೆ ಸತೀಶ್ ಜಾರಕಿಹೊಳಿ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರುವಂತಹದ್ದು ಈಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತೇಳಿ ಈ ರೀತಿಯಾಗಿ ಚರ್ಚೆ ಕೂಡ ಆಗ್ತಿರುವಂತಹದ್ದು. ಎಸ್, ನಾಯಕತ್ವ ಬದಲಾವಣೆ ಬಳಿಕ ಮೂಡಿರುವಂತಹ ಭಿನ್ನಾಭಿಪ್ರಾಯದ ಗೊಂದಲದ ಬಗ್ಗೆ ಈಗ ಸತೀಶ್ ಜಾರಕಿಹೊಳಿ ಅವರು ಕಂಪ್ಲೀಟ್ ಆಗಿ ಒಂದು ಮಾತುಗಳನ್ನ ಹೇಳಿರುವಂತಹದ್ದು. ನಮ್ಮ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಕೆಲವು IT ಸೆಲ್ನವರು ಸ್ವಲ್ಪ ಹೆಚ್ಚಿನ ಪ್ರಚಾರಕ್ಕೋಸ್ಕರ ನಮ್ಮ ನಡುವೆ ಬಿರುಕಿದೆ ಅಂತಂತ ಹೇಳಿ ಹೆಚ್ಚಿನ ಒಂದು ಪ್ರಚಾರವನ್ನ ಮಾಡಿದ್ದಾರೆ. ನಮಗೆ ಗೊತ್ತಿರುವವರೇ ಇದನ್ನೆಲ್ಲ ಮಾಡಿದ್ದಾರೆ ಅಂತಂತೇಳಿ ಸತೀಶ್ ಜಾರಕಿಹೊಳಿ ಅವರು ಒಂದು ಬಾಂಬನ್ನ ಸಿಡಿಸಿರುವಂತಹದ್ದು. ಎಸ್, ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಹಾಗೂ ಸಿದ್ದರಾಮಯ್ಯ ಅವರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸ್ಲಿಕ್ಕೆ ಯಾರು ಕಾರಣ? ಎಸ್, ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಅವರ ಸ್ಟೇಟ್ಮೆಂಟ್ ಯಾವ ರೀತಿ ಇದೆ ಅಂತಂತಂದ್ರೆ, ಸಿದ್ದರಾಮಯ್ಯ ಹಾಗೂ ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಒಂದು ಗೊಂದಲ ಇಲ್ಲ. ಕೆಲವು IT ಸೆಲ್ನವರು ಸ್ವಲ್ಪ ಹೆಚ್ಚಿನ ಪ್ರಚಾರ ಮಾಡಿದ್ರು. ಇದಕ್ಕೆ ನಮಗೆ ಗೊತ್ತಿರುವಂತಹ IT ಸೆಲ್ನವರೇ ಹೆಚ್ಚಿನ ಪ್ರಚಾರ ಕೊಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಮತ್ತು ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ ಅಂತೇಳಿ ಒಂದು ಹೊಸ ಬಾಂಬನ್ನ ಈಗ ಸತೀಶ್ ಜಾರಕಿಹೊಳಿ ಅವರು ಸಿಡಿಸಿರುವಂತದ್ದು. ಸುಮ್ಮನೆ ಅನಾವಶ್ಯಕವಾಗಿ ನಮ್ಮಿಬ್ಬರ ವಿಚಾರವನ್ನ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಇಬ್ರು ಕೂಡ ದೂರ ಆಗಿದ್ದಾರೆ, ಇಬ್ರು ಮುನಿಸಿಕೊಂಡಿದ್ದಾರೆ ಅಂತಂತ ಹೇಳಿ ಆ ರೀತಿಯಾಗಿ ಅಪಪ್ರಚಾರವನ್ನ ಮಾಡಿದ್ದಾರೆ ಅಂತಂತೇಳಿ ಈಗ ಸತೀಶ್ ಜಾರಕಿಹೊಳಿ ಹೇಳಿರುತ್ತದೆ. ಅಹಿಂದ ಸಂಘಟನೆ ಇದ್ದೇ ಇರುತ್ತದೆ. ಅದು ಪಕ್ಷವನ್ನ ಹೊರತುಪಡಿಸಿಯೂ ಸಂಘಟನೆ ಕೆಲಸ ನಡೆದಿದೆ. ಅಹಿಂದ ಸಂಘಟನೆ ಬಲಪಡಿಸಲು ಈಗಾಗಲೇ ನಾವು ಹಲವಾರು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀವಿ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಯಾರು ದುಡಿತಾರೆ ಅವರಿಗೆ ಕೂಲಿ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಈಗ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. KPCC ಅಧ್ಯಕ್ಷ ಸ್ಥಾನಕ್ಕೂ CM ಸ್ಥಾನಕ್ಕೂ ಸಂಬಂಧ ಇಲ್ಲ. ಅಧ್ಯಕ್ಷ ಆಗಿಯೇ ಪಕ್ಷದ ಕೆಲಸ ಮಾಡಬೇಕು ಅಂತೇನು ನಿಯಮ ಕೂಡ ಇಲ್ಲ. ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದ ಬಳಿಕ ಇದುವರೆಗೆ ಒಂದೇ ಸರ್ಕಾರ ರಿಪೀಟ್ ಆಗಿಲ್ಲ. ದುಡಿದರೆ ಕೂಲಿ ಸಿಕ್ಕೇ ಸಿಗುತ್ತದೆ. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಅವರಿಗೆ ಅಧಿಕಾರ ಕೊಟ್ಟರು. ಯಾರು ಪಕ್ಷಕ್ಕೆ ದುಡಿತಾರೆ ಅವರಿಗೆ ಅಧಿಕಾರ ಸಿಗಲೇಬೇಕು ಅಂತಂತೇಳಿ ಈಗ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಮಾರ್ಮಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಒಂದು ಮಾತನ್ನ ಹೇಳಿದ್ದಾರೆ. ಇನ್ನೂ ನನಗೆ ವಯಸ್ಸಿದೆ, ವೆಯ್ಟ್ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. 2028 ಬಗ್ಗೆ ಈಗಲೇ ಚರ್ಚೆ ಹಾಕಿ. ಅಂದ್ರೆ DK ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು, ಕೇವಲ 2 ವರ್ಷಕ್ಕೆ ಮಾತ್ರ ನಾನು CM ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮುಂಬರುವಂತಹ 2028 ಚುನಾವಣೆಗೂ ಕೂಡ ನಾನು CM ಆಗ್ಬೇಕು ಅಂತಂತೇಳಿ ಕನಸನ್ನ ಕೂಡ ಇಟ್ಕೊಂಡಿದ್ದೀನಿ ಅಂತೇಳಿ ಆ ಒಂದು ಮಾತನ್ನ ಹೇಳಿದ್ರು. ಅದೊಂದು ಮಾತಿಗೆ ಸತೀಶ್ ಜಾರಕಿಹೊಳಿ ಅವರು ಒಂದು
ಅವರದೇ ಆದಂತಹ ಒಂದು ಸ್ಟೈಲ್ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ವಯಸ್ಸಿದೆ, ವೆಯ್ಟ್ ಮಾಡೋಣ. 2028ರ ಬಗ್ಗೆ ಈಗಲೇ ಯಾಕೆ ಚರ್ಚೆ ಮಾಡಬೇಕು? ನನಗೂ ಕೂಡ ಕೂಲಿ ಸಿಕ್ಕಿದೆ, ಮಂತ್ರಿ ಮಾಡಿದ್ದಾರೆ, ಡಬಲ್ ಸಮಾಧಾನ ಆಗಿದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ಕೆಲಸ ಮಾಡುವವರಿಗೆ ಹುದ್ದೆ ಅವಶ್ಯಕತೆ ಇಲ್ಲ. ಹಿಂದಿನ ಚುನಾವಣೆ, ಮೊದಲಿನ ಚುನಾವಣೆ ಎಲ್ಲಾ ಸಂದರ್ಭದಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೇನೆ. ಕೆಲಸ ಮಾಡಿದ್ರೆ ಕೂಲಿ ಸಿಕ್ಕೇ ಸಿಗುತ್ತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟರೆ ತಪ್ಪೇನಿಲ್ಲ. ಅವರು ಗೆಲ್ಲಿಸಿದರೆ ಅವ್ರಿಗೆ ಫಲ ಸಿಗಲಿದೆ. ನಮಗೆ ಇನ್ನೂ ವಯಸ್ಸಿದೆ, ವೆಯ್ಟ್ ಮಾಡೋಣ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಈಗ ಹೇಳಿದ್ದಾರೆ. ಹೊಸ ಸಿಎಂ ಬಂದಿದ್ದಾರೆ, ಯಾರಿಗೆ ಅಸಮಾಧಾನ ಇದೆ ಎಲ್ಲವನ್ನು ಸರಿಪಡಿಸಬೇಕು. ಟೇಕ್ ಆಫ್ ಆಗೋಕೆ ಸಮಯ ಬೇಕು. ಹೆಚ್ಚುವರಿ ಖಾತೆಗೆ ನಾನು ಕೂಡ ಬೇಡಿಕೆ ಇಟ್ಟಿದ್ದೆ. ಸ್ಪೋರ್ಟ್ಸ್ ಖಾತೆ ನೀಡಿ ಎಂದಿದ್ದೆ, ಅದನ್ನ ಬೇರೆಯವರಿಗೆ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಕೊಟ್ಟಿದ್ದಾರೆ, ಕ್ರಾಂತಿ ಮಾಡುತ್ತಿದ್ದೆವು. ಧರ್ಮಸಿಂಗ್ ಅವಧಿಯಲ್ಲಿಯೂ ಕೂಡ ಕ್ರೀಡಾ ಖಾತೆಯನ್ನು ನಾನು ಕೇಳಿದ್ದೆ. ಈಗ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಅವರು ಸ್ಪೋರ್ಟ್ಸ್ ಬಗ್ಗೆ ಒಲವಿದೆ, ಅದಕ್ಕೆ ಕೇಳಿ ಪಡೆದಿರಬಹುದು ಹೀಗಂತ ಸತೀಶ್ ಜಾರಕಿಹೊಳಿ ಕೂಡ ಹೇಳಿರುವಂಥದ್ದು. ಅಂದ್ರೆ ಓವರಾಲ್ ಆಗಿ ಸತೀಶ್ ಜಾರಕಿಹೊಳಿ ಅವರ ಮಾತಿನ ಅರ್ಥ ಏನಪ್ಪಾ ಅಂತಂದ್ರೆ, ನನ್ನ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಯಾವುದೇ ಬಿರುಕಿಲ್ಲ. ಕೆಲವು IT ಸೆಲ್ನವರು ಅಪಪ್ರಚಾರವನ್ನ ಮಾಡಿದ್ದಾರೆ, ಅದರಲ್ಲೂ ಕೂಡ ಹೆಚ್ಚಿನ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹಾಗಾಗಿ ನಾವು ಅಹಿಂದ ಸಂಘಟನೆ ಇದ್ದೇ ಇರುತ್ತೆ. ಅಹಿಂದ ಸಂಘಟನೆಯಲ್ಲಿ ಯಾವ್ಯಾವ ನಾಯಕರಿದ್ದಾರೋ ಅವರೆಲ್ಲರೂ ಕೂಡ ನಮ್ಮವರೇ, ನಾವು ಅವರನ್ನ ಬಿಟ್ಟು ಎಲ್ಲೂ ಕೂಡ ಹೋಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಪಕ್ಷ ಅಂದ್ರೆ ಯಾರು ದುಡಿತಾರೋ ಅವ್ರಿಗೆ ಕೂಲಿಯನ್ನ ಕೊಟ್ಟಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೂಡ ಈಗ ಮಾತನಾಡಿರುವಂಥದ್ದು. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ತುಂಬಾ ಅರ್ಥಗರ್ಭಿತವಾಗಿ ಮಾತನಾಡ್ತಾರೆ. ಹಿರಿಯ ರಾಜಕಾರಣಿ ಕೂಡ. ಅವ್ರು ಏನೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾದ್ರೂ ಕೂಡ ನಾನಾ ರೀತಿ ಯೋಚನೆಯನ್ನ ಮಾಡಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸುಖ ಸುಮ್ಮನೆ ಏನೋ ಬಾಯಿಗೆ ಬಂದಂತೆ ಅವ್ರು ಮಾತನಾಡುವಂತಹ ವ್ಯಕ್ತಿ ಅಲ್ಲ. ಸೊ ಹಾಗಾಗಿ ಈ ವಿಚಾರಕ್ಕೆ ಈಗ ಅಂದ್ರೆ ಸಿದ್ದರಾಮಯ್ಯ ಹಾಗೂ ಅವರ ನಡುವೆ ಇದ್ದಂತಹ ಒಂದಷ್ಟು ಭಿನ್ನಾಭಿಪ್ರಾಯಗಳು ಅಥವಾ ಭಿನ್ನಾಭಿಪ್ರಾಯಗಳು ಇದೆ ಅಂತೇಳಿ ಏನು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು ಆ ಕಂಟೆಂಟು. ಸೊ ಅದಕ್ಕೆ ಈಗ ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿರುವಂಥದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.